ಅತ್ತಿಬೆಲೆ ಆರ್ಟಿಒ ಚೆಕ್ಪೋಸ್ಟ್ನಲ್ಲಿ ಹಣ ಪಡೆದು ರಸೀದಿ ನೀಡದೆ ಜೇಬಿಗೆ ಇಳಿಸುತ್ತಿರುವ ಅಧಿಕಾರಿಗಳು. ಹೊರ ರಾಜ್ಯಗಳಿಂದ ಬರುವ ಹೆವಿ ವೆಹಿಕಲ್ಸ್ಗಳಿಗೆ ತೆರಿಗೆ ವಿಧಿಸುವ ಅತ್ತಿಬೆಲೆ ಆರ್ಟಿಒ ಚೆಕ್ಪೋಸ್ಟ್ ಹಗಲು ದರೋಡೆ. ಹೇಳೋರಿಲ್ಲ ಕೇಳೋರಿಲ್ಲ ಅತ್ತಿಬೆಲೆ ತನಿಖಾ ಠಾಣಾ ಕಚೇರಿಯಲ್ಲಿ. ಲೋಕಾಯುಕ್ತ ಉನ್ನತ ಅಧಿಕಾರಿಗಳಿಂದ ದಿಢೀರ್ ದಾಳಿ ಮಾಡಿದರೆ ಸತ್ಯಾಂಶ ಹೊರಬರಲಿದೆ. ಇನ್ನು ಈ ಕಚೇರಿಯಲ್ಲಿ ಬ್ರೋಕರ್ಗಳದ್ದೇ ಹಾವಳಿ ಮೀರಿ ಇರುತ್ತದೆ ಎಂದು ತಿಳಿದು ಬಂದಿದೆ. ಯಾವೊಬ್ಬ ಅಧಿಕಾರಿಯೂ ಕಾನೂನಿನ ಭಯವಿಲ್ಲ, ದುಡ್ಡು ಮಾಡಬೇಕು, ದುಡ್ಡು ಹೊಡೆಯಬೇಕಷ್ಟೇ. ಈ ಒಂದು ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಿಂದ ಹಿಡಿದು ಉನ್ನತ ಅಧಿಕಾರಿಗಳವರೆಗೂ ದುಡ್ಡು ಮಾಡೋದರಲ್ಲಿ ಕಾರ್ಯನಿರತರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋ ಸಾಕ್ಷ್ಯ ಆಧಾರಗಳನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ ನೋಡಿ. ಅಧಿಕಾರಿಗಳು ಹಣ ಪಡೆದು ರಸೀದಿಯನ್ನು ಕೊಡದೆ ಕಳಿಸುತ್ತಿದ್ದು, ಡ್ರೈವರ್ಗಳೊಬ್ಬರು ನಮ್ಮ ವಾಹನಿಗೆ ಮಾಹಿತಿ ನೀಡಿದ್ದು, ಹೀಗೆ ಅವರು ರಸೀದಿ ಕೊಡುವುದಿಲ್ಲ, ನಾವೇ ಅವರಿಗೆ ಹಣ ಕೊಟ್ಟಿದ್ದೇವೆ ಎಂದು ಹೊರ ರಾಜ್ಯಗಳಿಂದ ಬಂದ ಡ್ರೈವರ್ಗಳು ಕೇಕೆ ಹಾಕಿ ನಗುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ವಿಚಾರಿಸಿದರೆ, ನೀವು ದುಡ್ಡು ಕೊಟ್ಟಾಗ ನೋಡಿದ್ದೀರಾ ಎಂದು ನಮ್ಮನ್ನೇ ದಬಾಯಿಸಿ ಕೇಳುತ್ತಾರೆ. ಯಾಕಂದರೆ ದುಡ್ಡು ಈಸ್ಕೊಂಡಿರೋದು ಅವರೇ ಅಲ್ವಾ. ಇದರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿದರೆ ಒಳಿತು. ರೆಸಿಪ್ಟ್ ಕೊಡ್ತಂಗ್ಲಾ? ಅವಳ್ದಾ ಬಿಲ್ ಏನು ಕೊಟ್ಟಿಲ್ಲ. ಬೇರೆ ಹೆಂಗೆ வேற ஆட்டோ விலை பிடிச்சா என்ன பண்ணுவீங்க? இப்போ பில் வாங்கணும் தானேங்க, 3000 ரூபாய் கொடுத்துருக்கீங்க, பில் வாங்கணும் தானே? பணக்கு பில் வாங்கணும் தானே? இல்லைங்களா? தெரியல சார், நமக்கு அது ஃபாரஸ்ட் ஆஃபீஸில் பாஸ் கொடுத்தாரு. ஓகே. ஆர்டி ஆஃபீஸில் சீல் கொடுத்தாரு. அவ்வளோ. எவ்வளோ நாள் பாஸ் கொடுத்துருக்காரு ஆர்டிஓ இது ஃபாரஸ்ட்லேயே? அது டைம் எல்லாம் எதுவும் தெரியல சார். நமக்கு லோடு எங்கே பண்ணியிருந்து சார்? இது தூத்துக்குடி சார். தூத்துக்குடி ஆர்பர். 3000 அன்லோடிங் கடூர் சார். கடೂರು ಚಿಕ್ಕಮಂಗ್ಳೂರು ಕಡೂರು. ಪಕ್ಕ ಪಾಸ್ ಇರ್ತಾರೆ. ಪಣಕ್ಕೆ ರೆಸಿಪ್ಟ್ ಕೊಡ್ತಿಲ್ಲಣ್ಣ ಎಪ್ಪಡೆ? ஃபாரஸ்ட் ஆஃபீஸ் இல்லைங்களா? ஆர்டிஓ ஆஃபீஸர் பணம் கொடுத்தீங்களா? அவங்க பேர் தெரியுமா உங்களுக்கு? அவர் தெரியல சார். பேர் என்னன்னு தெரிஞ்சுக்கிறா. அப்புறமா ஒன்று இங்கே இருக்குது, ஃபோன் தானே. பாஸ் கொஞ்சம் ப்ராப்ளம் சார். அது லைனு வந்து நாங்கள் எப்படி தும்பூர் வழியாக போகிறது சொன்னிருந்தோம். பாஸ் வந்து பில்லில் மைசூர் எப்படி இருக்குது அது மாதிரி போட்டார். டீசலுக்கு காசு இல்லை, அதுக்கு நிற்கிறேன் சார். டீசல் காசு பணம் கொடுக்கணும், காசு இல்லை, ஆனால் இவங்க பணம் கொடுக்கணும். இருந்து பணத்தை கொடுத்துட்டான். இப்போ சுற்றி போகிறதுக்கு 100 கிலோமீட்டர் எக்ஸ்ட்ரா ஆகுது. 100 லிட்டர் டீசல் வேணும், அதுக்காக நிற்கிறேன் சார். कितना देता पैसे? 300 बिल नहीं है. बिल नहीं है. तन्नेज गिन्नेज वो एक ही नहीं है, चेक नहीं है. हाँ? वो साहब ले लेता है पैसा. साहब का कितना साहब है? क्या साहब का नाम? आरटीओ साहब. 300 रुपये से 300 बिल नहीं. कंपनी देता है आपका? लारी मालिक का देता है 500 रुपये. लारी मालिक देता है हमको, हम इसको ಇದು ರೆಂಟ್ का 500 रुपीस का आरटीओ का बिल नहीं है. बिल्लो ಕೊಟ್ಟಿಲ್ಲ ಸರ್, ಅದು ಕೊಟ್ಟಿಲ್ಲ ಅಂತ. ಇದರ ಎಲ್ಲಿಂದ ಬರ್ತಾಯಿತ್ತು? किधर से आया भाई आपका? असुर. किधर कैसा जाता? जयपुर. 500 रुपीस का बिल नहीं है. 500 सर. हाँ, ये रिश्वत होता है. रिश्वत समझते हैं? हाँ, होता है रिश्वत. बिना मतलब का रिश्वत. बिना मतलब कोई काम करवाते हैं ना, ये कोई काम करवाते हैं उसका तो रिश्वत देते हैं. ये बिना काम का रिश्वत. इनाम है 500. आरटीओ का इनाम नहीं दिया तो आपको जाना नहीं देता. बोलो, तुम बोलो. हाँ, ऐसा होता है. उधर से मैं भूल गया सर, तो इधर से आया, फिर उधर गाड़ी लगाने का जगह नहीं था, फिर ऐसे लगा के फिर गया उधर को पैसा. इधर में पैसा नहीं है ना. बिल विदाउट बिल नहीं है सर. इंग्लिश सर. ನಮ್ಗೆ ಗೊತ್ತಿಲ್ಲ. ನಿಮಗೆ
ಏನಾದ್ರು ಲೆಟರ್ ಕೊಟ್ರು ಅವರು? ಲೆಟರ್ನ ಕೊಟ್ಟಿಲ್ಲ, ವಿಡಿಯೋ ಬೈಟ್ ಕೊಟ್ಟಿದ್ದಾರೆ ಯಾರು? ನನ್ನ ಹತ್ರ. ಅಲ್ಲಿ ಪಾಸ್ ಆಗಿದ್ದೇವಲ್ಲ, ಕಂಪ್ಲೇಂಟ್ ಮಾಡಿದ್ರು ಅವರು? ಅವರೆಲ್ಲ ಕಂಪ್ಲೇಂಟ್ ಮಾಡಿ ವಿಡಿಯೋನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಕಂಪ್ಲೇಂಟ್? ಅದನ್ನ ನೀವು ಹೇಳಿದ್ರಲ್ಲ, ಅಲ್ಲಿ ಕೊಡ್ತೀವಿ ನಾವು, ಬಿಡ್ರಿ ಕೊಡಿ, ಅಲ್ಲಿ ಕೊಡ್ತೀವಿ. ಈಗ ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ, ಅವ್ರು ಒಬ್ರಿಗೂ ಬಿಲ್ ಕೊಡ್ದಂಗೆ ದುಡ್ಡು ಇಸ್ಕೊಂತಾರೆ ಸರ್, ನಾವು ಬಿಲ್ ಕೊಡ್ತಾ ಇಲ್ಲ ಅಂತಾರೆ. ಏನಕ್ಕೆ ಆ ಥರ ಕೊಡ್ಬೋದು? ನಾವು ನೋಡ್ತೀವಿ ಇವ್ರೆ, ನಾವು ಪರ್ಮಿಟ್ ನೋಡ್ತೀವಿ. ಇದ್ರೆ ಈಗ ನೋಡಿ, ಆಗ್ಲೇ ಬೆಳಗ್ಗೆಯಿಂದ 1 ಲಕ್ಷ ರೂಪಾಯಿ ರೆವಿನ್ಯೂ ಆಗಿದೆ ಗೌರ್ಮೆಂಟ್ಗೆ. ಸುಮ್ಮನೆ ಬಂದ್ಬಿಡ್ತದ ದುಡ್ಡು? ಅಲ್ಲ, ನಾನು ಕೇಳ್ತಾ ಇರೋದು ನಿಮ್ಮ ಕೆಲಸನೇ ಅದು. ನಿಮ್ಮ ಸಂಬಳ ಕೊಡ್ತಾ ಇರೋದು ಏನಕ್ಕೆ ಸರ್? ನಾನು ಕಲೆಕ್ಟ್ ಮಾಡಕ್ಕಂತ ನಿಮ್ಮನ್ನ ಕೊಡ್ತಿರೋದು ಇರ್ಲಿ. ಈಗ ಆಲ್ರೆಡಿ ದುಡ್ಡು ತಗೊಂಡಿರೋದಕ್ಕೆ ರೆಸಿಪ್ಟ್ ನೀವು ಯಾಕೆ ಕೊಡ್ತಾ ಇಲ್ಲ? ಈಗ ನೋಡಿ, ಇವಾಗ ಇನ್ನೊಂದಕ್ಕೂ ಕೇಸ್ ಬರ್ತೀವಿ ನೋಡಿ, ಅಲ್ಲಿ ಗಾಡಿ ಕೇಸ್ ಬರ್ತೀವಿ. ಅವ್ನು ಇನ್ನೊಂದು ನಿಂತಿದೆ ಗಾಡಿ, ಅದು 13,000 ರೂಪಾಯಿ ಕಟ್ಟಬೇಕು. ಅವನು ಕಾಯ್ತಾನ, ಅವನು ಬಂದು ಕಟ್ತಾನ. ನಾವು ಕೇಳೋದೇ ಒಂದು, ಅದ ನೀವು ಹೇಳೋದೇ ಒಂದು ಹೇಳ್ತೀವಿ ಸರ್. ನಾವು ಹೇಳ್ತಾ ಇರೋದು ಈಗ ನಾವು ಹೇಳ್ತಾ ಇರೋದು ಇಷ್ಟೇ. ಅವನ ಮೇಲೆ ಕೇಸ್ ಹಾಕ್ರಿ. ಈಗ ಅವನೇನೋ ನಾವು ಪ್ರಸಾರ ಮಾಡ್ತೀರಿ, ಸುಳ್ಳೇನಕ್ಕಪ್ಪ ನೀವು ಇದು ಮಾಡಿ. ಅಲ್ಲ, ನೀವು ಹೇಳಿತ್ತು ನಿಮ್ಮ ಮೇಲೆ ಏನಾದ್ರು ಅವರು ಏನಾದ್ರು ನಿಮ್ಮ ಮೇಲೆ ಸುಳ್ಳೇನಾದ್ರು ಹೇಳಿದ್ರೆ ಆ ಗಾಡಿ ನಂಬರ್ ಇತ್ತು ತಗೊಂಡು ಕೇಸ್ ಮಾಡಿರಿ. ನೀವು ಹೇಳಿದ್ರೆ ಅಂತ ನಮ್ಗೆ ಕೇಸ್ ಹಾಕಕ್ಕಾಗಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು, ನಾನು ಎನ್ಕ್ವೈರಿ ಮಾಡ್ತೀವಿ. ನಾವು ARTO ಹೋಗಿ ಹೇಳ್ತೀವಿ. ನಾಸೀರ್ ಅಹಮದ್ ಅಂತ ಇದ್ದಾರೆ, ಅವ್ರಿಗೆ ವಿಚಾರ ಮುಟ್ಟಿಸ್ತೀವಿ. ಎಷ್ಟು